ಹಾಯ್ ಎವ್ರಿವನ್. ನನಗೆ ಕೆಲವೊಬ್ಬರಿಗೆ ನನಗೆ ಗೊತ್ತಿರ್ಬೋದು ಯಾರು ಅಂತ. ತುಂಬ ಜನ ನನ್ನ ಸ್ಟೂಡೆಂಟ್ಸ್ಗಳು ನೋಡ್ತಾ ಇರ್ತೀರಾ. ಸೊ ಹೇಗಿದೆ ನನ್ನ ಕಡೆಯಿಂದ ವರ್ಕ್, ಬಿಸ್ಗುರುಕುಲ್ ಫೇಕ್ ರಿಯಲ್ ಅನ್ನೋ ಡೌಟ್ಸ್ ತುಂಬ ಜನಕ್ಕಿರುತ್ತೆ. ನಾನು ಹೇಳೋದು ಇಷ್ಟೇ, ಫೇಕ್ ಏನಂದರೆ ಇವಾಗಿನ ಒಂದು ಇದರಲ್ಲಿ ನಡೀತಿರೋದು ಯಾವ ಥರ ಅಂದರೆ, ನಿಜವಾಗಿರೋದನ್ನ ನಂಬಲ್ಲ ಆ್ಯಂಡ್ ಫೇಕ್ ಆಗಿರೋದನ್ನ ಬೇಗ ಒಪ್ಕೊಂಡ್ಬಿಡ್ತಾರೆ ಜನಗಳು. ಸೊ ಇದು ಬಿಸ್ಗುರುಕುಲ್ ಫೇಕಾ ಅಥವಾ ರಿಯಲ್ಲ, ನೀವೇನಂತೀರಾ? ನೋಡೋಣ ಬನ್ನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಅನುಷಾ ಮಾತಾಡ್ತಾ ಇರೋದು. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ, ಅವ್ರು ಜಾಯಿನ್ ಆಗಿ ಆ ಥರ ವಿಡಿಯೋ ಮಾಡ್ತಾರೋ ಅದಂತೂ ಗೊತ್ತಿಲ್ಲ ನನಗೆ. ಬಟ್ ಎಲ್ಲರಿಗೂ ಸಿಗೋ ಮೆಂಟರ್ಸ್ ಒಂದೇ ಥರ ಇರಲ್ಲ. ಕೆಲವೊಬ್ಬರು ಅವ್ರಿಗೇನು ನಾಲೆಡ್ಜ್ ಇಲ್ಲದೇ ಜಾಯಿನ್ ಮಾಡಿಸ್ಕೊಂಡಿರ್ಬೋದು. ಬಟ್ ನಾನು ಹೇಳೋದು 100% ಬಿಸ್ಗುರುಕುಲ್ ಈಸ್ ರಿಯಲ್. ಓಕೆ, ಇದರಲ್ಲಿ ಚೈನ್ ಲಿಂಕ್ ಅಲ್ಲ, ದಿಸ್ ಇಸ್ ನಾಟ್ ನೆಟ್ವರ್ಕ್ ಮಾರ್ಕೆಟಿಂಗ್. ದಿಸ್ ಇಸ್ ಎ ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ಫುಲ್ ಟೈಮ್ ಜಾಬ್ ಆಲ್ಸೋ ಪ್ರೊವೈಡೆಡ್ ಆ್ಯಂಡ್ ಪಾರ್ಟ್ ಟೈಮ್ ಆಲ್ಸೋ ಪ್ರೊವೈಡೆಡ್. ಯಾಕಂತ ಹೇಳಿದ್ರೆ ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಅಂದರೆ ಬರೀ ಓನ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿದ್ರೆ ಕೊಡ್ತಾ ಇರಲಿಲ್ಲ. ಸೊ ಇದು ಕಂಪನಿ ಒಂದು ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಬಂದಿದೆ ಅಂದರೆ ಅದಕ್ಕೆ ಎಷ್ಟು ವೆರಿಫಿಕೇಶನ್ ಆಗಿರುತ್ತೆ. ಮೋದಿಜಿ ಅವ್ರ ಕಂಪನಿ, ಏಕೈಕ ಕಂಪನಿ ಅಂದರೆ ಬಿಸ್ಗುರುಕುಲ್. ಆನ್ಲೈನಲ್ಲಿ ನೀವು ನಂಬಬಹುದು ಅಂದರೆ ಬಿಸ್ಗುರುಕುಲ್. 2023ಯಲ್ಲಿ ಇದು ಅವಾರ್ಡ್ನ ತಗೊಂಡಿದೆ. ಸೊ 2020ಲಿ ಇದು ಓಪನ್ ಆಗಿದ್ದು ಡೆಲ್ಲಿಲಿ. ಸೊ ಈಗ ಆ ಸತತ 6 ವರ್ಷದಿಂದ ಸಕ್ಸಸ್ಸನ್ನು ಪಡ್ಕೊಂಡು ಕೆಲವರ ಲೈಫ್ನೇ ತುಂಬ ಚೇಂಜ್ ಮಾಡಿರುವಂಥದ್ದು ಬಿಸ್ಗುರುಕುಲ್. ಸೊ ನನ್ನ ಲೈಫಲ್ಲೂ ಸಹ ಅಷ್ಟೇ ಚೇಂಜಸ್ನ ತಂದುಕೊಟ್ಟಿದೆ. ತುಂಬ ಜನಕ್ಕೆ ಬಿಸ್ಗುರುಕುಲ್ ಬಗ್ಗೆ ಐಡಿಯಾಸ್ ಇದೆ, ಕೆಲವೊಬ್ಬರಿಗೆ ಐಡಿಯಾಸ್ ಇಲ್ಲ. ಸೊ ಈ ಬಿಸ್ಗುರುಕುಲ್ ಅನ್ನೋ ಪ್ಲ್ಯಾಟ್ಫಾರ್ಮ್ನ ನೀವು ಕೇಳಿಲ್ಲದೆ ಇರೋರ್ಗೂ ಆಗಿರ್ಬೋದು, ಕೇಳಿರೋರ್ಗಾಗಿರ್ಬೋದು, ನಾನು ಒಂದನ್ನು ಸ್ಪಷ್ಟತೆಯಿಂದ ಒಂದು ಆನ್ಸರ್ ಕೊಡ್ತೀನಿ. ಯಾಕಂದರೆ ಬಿಸ್ಗುರುಕುಲಲ್ಲಿ ನೀವೇನಾದರೂ ಜಾಯಿನ್ ಆಗಿಲ್ಲ ಅಂದರೆ ನಿಮ್ಮ ಲೈಫು ಒಂದು ವೇಸ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೋಡಿ, ನಾನು ಇಲ್ಲಿ ಸೈಡಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ. ಬಿಸ್ಗುರುಕುಲ್ಗೆ ಸುಮ್ಮನೆ ಯಾರು ಒಂದು ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ನ ಕೊಡಲ್ಲ. ಸೊ ಯಾಕಂದರೆ ಇದು ಅಷ್ಟು ವೆರಿಫೈಡ್ ಮಾಡಿನೇ ಒಂದು ಗೌರ್ನಮೆಂಟು ಈ ಒಂದು ಅವಾರ್ಡ್ನ ಕೊಡೋದು. ಸೈಡಲ್ಲಿ ಹಾಕಿದ್ದೀನಿ, ವಿಡಿಯೋ ನೋಡಿ ಫಸ್ಟು. Mr. Rohit, he is a co-founder of Biz Gurukul Private Limited. He is an expert in public speaking, sales, marketing and entrepreneurship. Biz Gurukul is an ethics having a different platforms for the people for their benefit. So congratulations to Mr. Rohit Kumar ji. Please be on the dais. इन्हें हम सम्मानित कर रहे हैं भारतीय उद्योग रत्न पुरस्कार से. ನೋಡಿದ್ರಿ ಅಲ್ವಾ, ಯಾವುದೇ ಒಂದು ಕಂಪನಿಗೆ ಈ ಥರ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಡೋಕ್ಕಾಗತ್ತಾ? ಸೊ ಹಾಗೆ ಈ ಬಿಸ್ಗುರುಕುಲಲ್ಲಿ ಏನು ವರ್ಕ್ ಮಾಡ್ಬೋದು, ಹೇಗೆ ನಾವು ಮಾಡೋದು? ಇದು ಕಂಪನಿ ಬಂದುಬಿಟ್ಟು ಡೆಲ್ಲಿಲಿರೋದು. ಮ್ಯಾಮ್, ನೀವು ಕಂಪನಿ ಡೆಲ್ಲಿಲಿ ಇರ್ಬೋದು, ಬಟ್ ವರ್ಕ್ ಫ್ರಮ್ ಹೋಮು ನೀವು ಯಾವುದೇ ಹಳ್ಳೀಲಿ ಜಸ್ಟ್ ನೆಟ್ವರ್ಕ್ ಇರಬೇಕು ಅಷ್ಟೇ. ಕರೆಕ್ಟಾದ ನೆಟ್ವರ್ಕ್ ಇಟ್ಕೊಂಡು ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ನೀವು ಬಿಸ್ಗುರುಕುಲಲ್ಲಿ ವರ್ಕ್ ಮಾಡ್ಬೋದು. ಇದಕ್ಕೆ ಲ್ಯಾಪ್ಟಾಪ್ನ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಬಿಸ್ಗುರುಕುಲಲ್ಲಿ ತುಂಬ ಯೂಟ್ಯೂಬಲ್ಲಿ ರೂಮರ್ಸ್ನೆಲ್ಲ ಹಬ್ಸ್ತಾ ಇದ್ದಾರೆ, ಅದು ಏನಾಗುತ್ತೆ ಅಂದರೆ ಕೆಲವೊಬ್ಬರು ಜಾಯಿನ್ ಮಾಡಿಸ್ಕೊಂಡು ಅವ್ರಿಗೆ ನಾಲೆಡ್ಜ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅಂಥವ್ರಿಂದ ಒಂದು ಬಿಸ್ಗುರುಕುಲಲ್ಲಿ ಬ್ಯಾಡ್ ನೇಮ್ಸ್ ಬಂದಿದೆ. ಬಟ್ ಅದನ್ನೆಲ್ಲ ಇವಾಗ ಹೆಂಗೆ ಅಂದರೆ ಜನಗಳು ನೋಡಿ, ನಾನು ಈ ಥರ ಒಬ್ಬರು ಯಾವುದೋ ವಿಡಿಯೋ ನೋಡಿಬಿಟ್ಟು ಮ್ಯಾಮ್ ಈ ಥರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಜಸ್ಟ್ ಕಾಲ್ ಮಾಡಿ ಮಾತಾಡಿದ್ರು. ಓಕೆ ಮ್ಯಾಮ್, ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ವಿತಿನ್ 2 ಮಿನಿಟ್ಸಲ್ಲಿ ಯಾವುದೋ ಒಂದು ಬ್ಯಾಡ್ ವಿಡಿಯೋ ನೋಡಿಬಿಟ್ಟು ನನಗೆ ಓಕೆ, ಅವರು ವಿಡಿಯೋ ಮಾಡಿರೋದು ರಾಂಗು ಬ್ಯಾಡ್ ಅಂತ ಹೇಳ್ತಿಲ್ಲ. ಕೆಲವೊಬ್ಬರು ಆ ಥರ ಮಾಡಿರೋದ್ರಿಂದ ಅವ್ರಿಗೆ ಆ ಥರ ಒಂದು ಒಪಿನಿಯನ್ ಇರುತ್ತೆ, ಅದನ್ನು ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಬಂದು ಸಡನ್ಲಿ ಅವ್ರಿಗೆ ಹೇಗೆ ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಂಡೇ ಅವರಿಗೆ ಮಾತಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಾನು ಹೇಳೋದು ಇಷ್ಟೇ, ನೀವು ಒಬ್ಬರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಗೆ ಆ ವರ್ಕು ಹೇಗಿದೆ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮಾತಾಡಿ. ಸಡನ್ನಾಗಿ ಅದ್ರ ಬಗ್ಗೆನೇ ತಿಳ್ಕೊಂಡಿಲ್ಲ, ಜಸ್ಟ್ ಯಾವುದೋ ಒಂದು ವಿಡಿಯೋ ರೂಮರ್ಸ್ ನೋಡಿಬಿಟ್ಟು ನೀವು ಅವರಿಗೆ ಏನೋ ಅನ್ನೋದು ಅದನ್ನೆಲ್ಲ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬರು ಒಂದೇ ಥರ ಇರಲ್ಲ. ಫಸ್ಟ್ ನೀವು ಚೂಸ್ ಮಾಡೋ ಮೆಂಟರ್ಸ್ನ ನೀವು ಸೆಲೆಕ್ಷನ್ ಮಾಡೋದ್ರಲ್ಲಿ ಹೆಡಬೇಡಿ. ಕರೆಕ್ಟಾಗಿರೋ ಒಂದು ಮೆಂಟರ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫು 360 ಡಿಗ್ರಿ ಚೇಂಜ್ ಆಗುತ್ತೆ. ನನ್ನ ಲೈಫ್ ಕೂಡ ಅದೇ ರೀತಿ ಚೇಂಜ್ ಆಗಿರೋದು. ಚೇಂಜಸ್ನ ತಂದುಕೊಟ್ಟಿದೆ ಬಿಸ್ಗುರುಕುಲು. ನನ್ನ ಲೈಫಲ್ಲಿ ನಾನು ಯಾವ ರೀತಿ ಇದ್ದೆ, ನನ್ನ ಒಂದು ಸತತ 2016ನಲ್ಲಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆಯಿತು. ನನ್ನ ಎಜುಕೇಷನ್ ಜಸ್ಟ್ ಸರ್ಟಿಫಿಕೇಟ್ಗೋಸ್ಕರ ಇರುತ್ತೆ, ಬಟ್ ಸ್ಕಿಲ್ಸ್ ಅನ್ನೋದು ನಮ್ಮ ಲೈಫ್ ಟೈಮ್
ನಮ್ಮ ಒಂದು ವಿದ್ಯೆ ಯಾರನ್ನೂ ಸಹ ಕೈ ಬಿಡೋದಿಲ್ಲ. ಅದಕ್ಕೆ ನಾನೇ ಒಂದು ಉದಾಹರಣೆ ಅನ್ಬೋದು. ಯಾಕಂದರೆ ನನ್ನ ಎಜುಕೇಷನಲ್ಲಿ ಎಜುಕೇಷನ್ ಅಷ್ಟೊಂದೇನು ನನ್ನ ಲೈಫಲ್ಲಿ ಚೇಂಜಸ್ನ ತಂದುಕೊಡ್ಲಿಲ್ಲ. ನನಗೆ ಎಜುಕೇಷನಲ್ಲಿ ಅಷ್ಟೊಂದು ನಾನು ಸ್ಕೋರು ಮಾಡಲಿಲ್ಲ. ನನ್ನ ಲೈಫು ಸಹ ಅಲ್ಲೇ ಸ್ಟಾಪ್ ಆಗಿತ್ತು 2016 ಜಸ್ಟ್ ಜಾಬ್ ಮಾಡಿದೆ ಕಂಪನಿಗಳಲ್ಲಿ, ಅಷ್ಟೊಂದು ನನಗೆ ಒಂದು ನೇಮ್ ಸಿಗಲಿಲ್ಲ. ಬಟ್ ಈ ಬಿಸ್ಗುರುಕುಲಲ್ಲಿ ರೆಕಗ್ನೈಸೇಷನ್ ತುಂಬಾ ಸಿಕ್ಕಿದೆ. ಯಾಕಂದರೆ ನನ್ನ ಸ್ಟೂಡೆಂಟ್ಸ್ಗಳು, ನಾನು ಕೆಲವೊಂದು ಬ್ಯಾಚಸ್ಗೆ ಫ್ರೀಲಾನ್ಸರ್ ಟ್ರೈನರ್ ಆಗಿ ಸಹ ವರ್ಕ್ ಮಾಡಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ ಅವ್ರ ಮಾತುಗಳನ್ನ ಕೇಳೋಕ್ಕೆ. ನೀವು ಒಂದ್ಸಲ ನೋಡಿ, ಸೈಡಲ್ಲಿ ಕ್ಲಿಪ್ನ ಹ್ಯಾಡ್ ಮಾಡಿರ್ತೀನಿ. ಬಟ್ ಗೊತ್ತಿಲ್ಲ ಹೇಗ್ ಮಾಡ್ತಿದಾರ ಅಂತ. ನಾನು ಫಸ್ಟ್ ಟೈಮ್ ನಿಮ್ಮ ಹತ್ರನೇ ಜಾಯ್ನ್ ಆಗಿರೋದು. ನಂಗಂತೂ ತುಂಬಾ ಚೆನ್ನಾಗಿದೆ. ಅದೇ ಜಾಯಿನ್ ಆಗದೆ ಇರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜಾಯ್ನ್ ಆಗಿಲ್ಲ ಅಂದ್ರೆ ಅವರೇನೆ ಒಂದ್ ಫ್ಯೂಚರ್ ನ ಕಳ್ಕೊಂತಾರೆ ಅಷ್ಟೇ. ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದಂತೂ ವಿತೌಟ್ ಫೋನ್, ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ದೆ ಅಥವಾ ಏನೋ ಸ್ಕಿಲ್ಸ್ ಕಲಿದೆ ಅಂತೂ ನಾವು ಫ್ಯೂಚರ್ ನ ಚೆನ್ನಾಗಿ ಇಟ್ಕೊಳಕಂತೂ ಆಗಲ್ಲ. ಅಕಸ್ಮಾತ್ ಏನೇ ಮಾಡ್ತೀವಿ ಅಂದ್ರೂ ಒಂದು ಚಿಕ್ಕ ಸ್ಯಾಲ್ರಿಗೆ ತಿಂಗಳು ಪೂರ್ತಿ ದುಡ್ಡು ನಾವು ಅಷ್ಟೇ ಸ್ಯಾಕ್ರಿಫೈಸ್ ಮಾಡ್ಕೊಂಡೇ ಇರ್ಬೇಕಾಗುತ್ತೆ. ಆದಷ್ಟು ಬಿಸ್ಗುರುಕುಲ್ನ ಸೆಲೆಕ್ಟ್ ಮಾಡ್ಕೊಂಡು ಏನೋ ಕಲಿತ್ರೆ ಅವ್ರ ಫ್ಯೂಚರ್ ಅಂತೂ ಚೆನ್ನಾಗಿರುತ್ತೆ. ಹೌದು, ನನಗೆ ತುಂಬಾ ಯೂಸ್ ಆಗ್ತದೆ. ಹೌದು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಈಗ ಬಿಸ್ಗುರುಕುಲ್ ಆ್ಯಪ್ ಇತ್ತಲ್ಲ, ಅದ್ರಲ್ಲಿ ಇಷ್ಟೆಲ್ಲ ನಾವೊಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಕೋಬಹುದು, ಅದರಿಂದ ಜಾಬ್ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ನಂಗೆ ಇವತ್ತು ಫಸ್ಟ್ ಡೇ ಸ್ಟಾರ್ಟ್ ಆಗುವಾಗಾಯ್ತು. ತುಂಬಾ ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತಿದ್ದಾರೆ. ಹೌದು ಮ್ಯಾಮ್, ಏನು ಡಿಸಪಾಯಿಂಟ್ ಆಗದೆ ಇರೋ ತರ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಖುಷಿಯಾಗಿ ಕಾನ್ಫಿಡೆಂಟ್ ಬಂದಿದೆ ಮ್ಯಾಮ್, ನಾನು ಒಂದಿದ್ರಲ್ಲಿ ಪಾರ್ಟ್ ಆಗಿ ಮಾಡ್ಕೋಬಹುದಿನ್ನ ಅಂತೇಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಮೇಡಮ್. 100% 200% ಸಿಗ್ತಾ ಇದೆ ಮೇಡಮ್. ನಮ್ಗೆ ಕಾನ್ಫಿಡೆನ್ಸ್ ತುಂಬಾನೇ ಬರ್ತಿದೆ. ಚೆನ್ನಾಗಿ ಕ್ಲಾಸಸ್ ನಾವು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಕೂಡ ಅಪರ್ಚುನಿಟಿನ ಯೂಸ್ ಮಾಡ್ಕೋತೀವಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್. ಯಾವುದೇ ಡೌಟ್ ಪಡ್ದೇನೆ ನಾವು 100% ಆಗಿ ಜಾಯ್ನ್ ಆಗ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು ಮೇಡಮ್. ಯಾವುದೇ ಡೌಟ್ ಇಲ್ದೇನೆ ಜಾಯ್ನ್ ಆಗ್ಬೋದು ಮೇಡಮ್ ಇದ್ರಲ್ಲಿ. ಅನುಷಾ ಮ್ಯಾಮ್ಗೆ ಒಂದು ದೊಡ್ಡ ಸಲ್ಯೂಟ್. ತುಂಬಾ ಪೇಶನ್ಸ್ ಇದೆ ಅವ್ರಿಗೆ. ತುಂಬಾ ಏನು ಕೋಪ ಮಾಡ್ಕೊಳ್ದೆ, ಸಿಟ್ ಮಾಡ್ಕೊಳ್ದೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಅನುಷಾ ಮ್ಯಾಮ್ಗೆ ಒಂದು ದೊಡ್ಡ ಥ್ಯಾಂಕ್ ಯು, ಸಲ್ಯೂಟು ಎಲ್ಲ. ರೇಟಿಂಗು, ಕಾಪಿ ರೇಟಿಂಗು, ಫ್ರೀಲಾನ್ಸಿಂಗು, ಆಮೇಲೆ ಗ್ರಾಫಿಕ್ ಡಿಸೈನಿಂಗು ಎಲ್ಲದೂ ಕ್ಲಾಸ್ ಕೊಡಿಸ್ತಾ ಇದ್ದಾರೆ ಮ್ಯಾಮ್. ಬಹಳ ಗ್ರೇಟ್ಫುಲ್ ಮ್ಯಾಮ್. ನಿಜವಾಗ್ಲೂ ಅಷ್ಟು ಅನುಮಾನದಿಂದನೇ ಜಾಯಿನ್ ಆಗಿದ್ದು. ಬಟ್ ಎಷ್ಟು ಮಟ್ಟಿಗೆ ನಿಮ್ಮ ಕಡೆಯಿಂದ ಕ್ಲಾಸ್ ಸಿಗ್ತಾ ಇದೆ ಮ್ಯಾಮ್. ಇದೆಲ್ಲ ಕಾನ್ಫಿಡೆನ್ಸ್ ಬರ್ತಾ ಇದೆ. ದಿನ ದಿನ ಹೊಸ ಸ್ಕಿಲ್ಸ್ ಯಾವ ರೀತಿ ಕಲಿಬೇಕು, ಬಿಸ್ ಗುರುಕುಲಲ್ಲಿ ಯಾವ ರೀತಿ ಸ್ಕಿಲ್ಸ್ ಅವೈಲಬಲ್ ಇದೆ, ಅದೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಮ್ಯಾಮ್ ನಮಗೆ ಇನ್ಫಾರ್ಮೇಶನ್. ನಿಮ್ ಕಡೆಯಿಂದ ಬಹಳ ಚೆನ್ನಾಗಿ. ಬಟ್ ನಿಮ್ ಕಡೆಯಿಂದ 100% ಅಲ್ಲ 200% ಕಾನ್ಫಿಡೆನ್ಸ್ ಸಿಗ್ತಾ ಇದೆ. ನಿಮ್ ಕಡೆಯಿಂದ ಅಷ್ಟು ಫುಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಮ್ಯಾಮ್. ಕಡಿಮೆ ಮ್ಯಾಮ್ ನಮಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ಈ ಒಂದು ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ. ನೀವು ಬಿಸ್ಗುರುಕುಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ನಿಮ್ಮ ಲೈಫ್ ಕೂಡ ಝೀರೋ ಅಂತಲೇ ಹೇಳ್ತೀನಿ. ಇದರಲ್ಲಿ ಈ ವಿಡಿಯೋ ಮಾಡೋದಲ್ಲಿ ಯೂಟ್ಯೂಬಲ್ಲಿ ಹೇಳಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಯಾವುದೋ ಒಂದು ಕ್ಲಿಪ್ ಹಾಕ್ತಾರೆ, ಅರ್ನಿಂಗ್ಸ್ ಮಾಡಿದ್ದೀವಿ ಅಂತ ಶೋ ಮಾಡ್ತಾರೆ. ಹೌದು, ಅದು ರಿಯಲ್ ಆಗಿರೋದಕ್ಕೆ ಶೋ ಮಾಡ್ತೀವಿ. ಯಾವುದು ಫೇಕ್ ಆಗ್ತಾರೆ ಎಲ್ಲ ನಾವು ಹಾಕೋಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಲಕ್ಷ ಕೋಟಿ ಮಾಡ್ಬೋದು, ಆದರೆ ಬರೀ ಅಫಿಲಿಯೇಟ್ ಮಾರ್ಕೆಟಿಂಗ್ ನೆಟ್ವರ್ಕಿಂಗ್ಗೆ ಅಲ್ಲ ಬಿಸ್ಗುರುಕುಲ್ ಅನ್ನೋದು. ಇದರಲ್ಲಿ ಫ್ರೀಲಾನ್ಸಿಂಗ್ ಸಹ 100% ಮಾಡ್ಬೋದು. ಫ್ರೀಲಾನ್ಸರ್ ಅಚೀವರ್ಸ್ ಅಂತಾನೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ. ಇದಕ್ಕೆ ಪ್ರತಿಯೊಂದಕ್ಕೂ ರೆಕಗ್ನೈಸೇಷನ್ ಸಿಗುತ್ತೆ ನಮಗೆ. ನಾನು ಈಗ ರೀಸೆಂಟಾಗಿ ಜಾಯಿನ್ ಆಗಿಬಿಟ್ಟು 2 years ನಿಯರ್ ಆಯಿತು. ಬಟ್ ನನಗೆ ಸ್ಟಾರ್ಟಿಂಗ್ ಮೆಂಟರ್ ಬಂದುಬಿಟ್ಟು ನನಗೆ ಯಾವುದೇ ರೀತಿ ಸಪೋರ್ಟ್ ಮಾಡಲಿಲ್ಲ. ಸೊ ಅವ್ರ ನೇಮ್ ಹೇಳೋದು ಬೇಡ, ಯಾಕಂದರೆ ಅವರು ಮಾಡ್ತಾ ಇದ್ದಾರೆ ಅವ್ರ ಸ್ಟೂಡೆಂಟ್ಸ್ಗಳಿಗೆ. ಅವ್ರು ಏನಂದರೆ, ನಾನು ಫಸ್ಟು ಈ ಒಂದು ನಂಬಿಕೆ ಇಲ್ಲದೇ ಜಾಯಿನ್ ಆಗಿ ಲೋಯರ್ ಬಂಡಲ್ನ ಚೂಸ್ ಮಾಡ್ಕೊಂಡಿದ್ದೆ. ನಾನು ಹೇಳೋದಷ್ಟೇ, ಇದರಲ್ಲಿ ನೀವು ನಿಮ್ಮ ಪಾಡಿಗೆ ನೀವು ವರ್ಕ್ ಮಾಡಬೇಕು ಅಂದರೆ ಫೈನಾನ್ಸ್ ಮಾಸ್ಟರಿ ಆರ್ ಬಿಸ್ನೆಸ್ ಮಾಸ್ಟರ್ನ ಚೂಸ್ ಮಾಡ್ಕೊಳ್ಳಿ. 100% ಸಕ್ಸಸ್ನ ಕಾಣ್ತೀರಾ. ಯಾಕಂತ ಹೇಳಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ 2 years ಎಕ್ಸ್ಪೀರಿಯನ್ಸಲ್ಲಿ ಲಾಸ್ಟ್ ಜೂನಲ್ಲಿ ನಾನು ಬಿಸ್ನೆಸ್ ಮಾಸ್ಟರಿ ಒಂದು ಬಂಡಲ್ಗೆ ಚೂಸ್ ಮಾಡಿಕೊಂಡು ಜಾಯಿನ್ ಆಗಿದ್ದೆ. ನನ್ನ ಮೆಂಟರ್ ನನಗೆ ತುಂಬ ಚೆನ್ನಾಗಿ ನನಗೆ ಗೈಡ್ ಮಾಡಿ ಅವ್ರ ಕಡೆಯಿಂದನೇ ಸಹ ನನಗೆ ಸಪೋರ್ಟ್ ಸಿಕ್ಕು. ನಾನು ಇವಾಗ ಬೇರೆ ಟೀಮ್ಗಳಿಗೆಲ್ಲ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೆ ಸ್ವಲ್ಪ ದಿನ. ಇವಾಗ ನಾನು ರೀಸೆಂಟಾಗಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ನಾನು ಬೇರೆ ಟೀಮಿಗೆ ವರ್ಕ್ ಮಾಡಿಕೊಟ್ಟು ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ನನ್ನ ಒಂದು ಸ್ಟೂಡೆಂಟ್ಸ್ಗಳಿಗೆ ನಾನು ಟೈಮ್ ಕೊಡೋಣ. ಸೊ ನನಗೂ ಇವಾಗ ರೆಕಗ್ನೈಸೇಷನ್ ಸಿಗೋದೇ ಅಲ್ಲಿಂದ. ನಮಗೆ ನಾವೇನಾದರೂ ಒಂದು ಇದಕ್ಕೆ ಈ ಕಂಪನಿ ಕಡೆಯಿಂದ ಏನೆಲ್ಲ ಅದನ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಪ್ರತಿಯೊಂದು ನಮಗೆ
ಕಂಪನಿ ಕಡೆಯಿಂದ ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಎರಡೂ ಸಹ ಸಿಗುತ್ತೆ. ನಮಗೆ ಪ್ರತಿಯೊಂದು ಏನೇ ಒಂದು ಡೆಲ್ಲಿ ಈವೆಂಟ್ಗೂ ಸಹ ನಮಗೆ ಇನ್ವೈಟ್ ಮಾಡ್ತಾರೆ. ಆ್ಯಂಡ್ ನ್ಯಾಷನಲ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್ ಪ್ರತಿಯೊಂದು ಕಂಪನಿ ಕಡೆಯವ್ರದ್ದೇ ಸ್ಪಾನ್ಸರ್ಸ್ ಆಗಿರುತ್ತೆ. ಈ ಥರ ಒಂದು ಇಂಡಿಪೆಂಡೆಂಟ್ ಗರ್ಲ್ ವುಮೆನ್ ಈ ಥರ ಒಂದು ಅಚೀವ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ರೆಕಗ್ನೈಸೇಷನ್ ಸಿಗೋದಕ್ಕೆ ಬಿಸ್ಗುರುಕುಲ್ ಮಾತ್ರ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗಿದೆ. ಪ್ಲೀಸ್ ಈ ಒಂದು ಬಿಸ್ಗುರುಕುಲ್ ಪ್ಲ್ಯಾಟ್ಫಾರ್ಮ್ಗೆ ಯಾರೆಲ್ಲ ಇನ್ನೂ ಡೌಟ್ಸಲ್ಲೇ ಇದ್ದೀರಾ, ಬಟ್ ಅದನ್ನು ಡೌಟ್ಸ್ನ ತೆಗೆದಾಕ್ಬಿಡಿ. ಸೊ ಹಾಗೆ ಯಾರಿಗಾದ್ರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಜಾಯ್ನ್ ಆಗಬೇಕು, ಹೇಗೆ ಜಾಯ್ನ್ ಆಗಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ.